ಕುಟುಂಬಗಳು ಮೃತದೇಹಕ್ಕಾಗಿ ವೇಟ್ ಮಾಡ್ತಿದ್ದಾರೆ. ಆದರೆ ಆ ಮೃತದೇಹಗಳು ನೋಡಲಾರದ ಸ್ಥಿತಿಯಲ್ಲಿವೆ. ಒಂದು ರೀತಿ ಗಾಯದ ಮೇಲೆ ಬರೆ ಹಾಕಿದಂತಹ ಪರಿಸ್ಥಿತಿ ಅಂದರೂ ಕೂಡ ತಪ್ಪಾಗಲ್ಲ. ಯಾಕಂದರೆ ಈಗಾಗಲೇ ಇನ್ಸಿಡೆಂಟ್ ಆಗಿದ್ದು ಒಂದು ನೋವು ಅವ್ರ ಜೊತೆಗಿದೆ. ಅದರ ಜೊತೆಗೆ ಈ ರೀತಿಯಾದಂತಹ ಕಳೆ ಬರಹವನ್ನು ನೋಡಬೇಕು ಅಂತಂದರೆ ಆ ಕುಟುಂಬಗಳ ಪಾಡು ಹೇಗಿರಬೇಡ ಅನ್ನೋದನ್ನು ಅಂದಾಜಿಸಿ. ಏನು ಎಲ್ಲ ಕಡೆ ಈಗ ಚರ್ಚೆ ಆಗ್ತಿರೋದು ಸೀಟ್ ನಂಬರ್ 11A. ಯಾಕಂದರೆ ಈ ಇಡೀ ದುರಂತದಲ್ಲಿ 241 ಮಂದಿ ಸಾವನ್ನಪ್ಪಿದ್ರು. ಆದರೆ ಒಬ್ಬರು ಮಾತ್ರ ಪವಾಡ ಎಂಬಂತೆ ಬದುಕುಳಿದು ಬಂದಿದ್ರು. ಅವರು ಕುಳಿತಿದ್ದಂತಹ ಸೀಟ್ 11A. ಸೊ ಇದರ ಜೊತೆಗೆ ಈ ಹಿಂದಿನ ಒಂದು ಇನ್ಸಿಡೆಂಟ್ ಅಂದರೆ 1998ರ ಇನ್ನೊಂದು ಇನ್ಸಿಡೆಂಟ್ ಕೂಡ ಇದೇ ಸೀಟ್ ನಂಬರ್ಗೆ ತಳಕು ಹಾಕ್ಕೊಳ್ತಿದೆ. ವಿಮಾನ ದುರಂತದಲ್ಲಿ 11A ಸೀಟ್ ಮಿಸ್ಟ್ರಿ ಇದು. 11A ಸೀಟ್ಗೆ ದಿಢೀರಾಗಿ ಹೆಚ್ಚಾಗ್ತಾ ಇದೆ ಬೇಡಿಕೆ. ಯಮನಿಗೆ ಸವಾಲು ಹಾಕುವಂತಹ ಸೀಟ ಹಾಗಾದ್ರೆ ಇದು. ಅಹಮದಾಬಾದ್ ದುರಂತದಲ್ಲಿ ಮೃತ್ಯುಂಜಯ ವಿಶ್ವಾಸ್ ಅವರು ಸಾವನ್ನ ಗೆದ್ದು ಬಂದಿದ್ರು. ಥೈಲ್ಯಾಂಡ್ ವಿಮಾನ ದುರಂತದಲ್ಲೂ ಕೂಡ ಇದೇ ರೀತಿಯಾಗಿ ಓರ್ವ ನಟ ಸಾವನ್ನ ಗೆದ್ದಿದ್ದಾರೆ. 27 ವರ್ಷಗಳ ಹಿಂದಿನ ಸಾವು ಗೆದ್ದಿದ್ದಂತಹ ರಂಗ್ಸಾಕ್ ಲೊಯ್ಚೌಸಕ್ 11A ಸೀಟ್ನಲ್ಲಿ ಪ್ರಯಾಣವನ್ನ ನಡೆಸಿದ್ರಂತೆ ಅವರವತ್ತು. 1998ರ ದುರಂತದಲ್ಲಿ 11A ಸೀಟ್ನಲ್ಲಿ ಥಾಯ್ ಸಿಂಗರ್ ಕುಳಿತುಕೊಂಡಿದ್ರು. ಆ ಸಂದರ್ಭದಲ್ಲಿ ವಿಮಾನ ದುರಂತಕ್ಕೀಡಾಗಿತ್ತು. ದುರಂತದ ಸಂದರ್ಭ 101 ಮಂದಿ ಸಾವನ್ನಪ್ಪಿದ್ರು. ಆದರೆ ಇವರು ಇದೇ ರೀತಿ ವಿಶ್ವಾಸ ರೀತಿಯಲ್ಲೇ ಪವಾಡವೆಂಬಂತೆ ಅವತ್ತು ಬದುಕುಳಿದೆಂದು ಎಲ್ಲರಿಗೂ ಕೂಡ ಅಚ್ಚರಿಗೆ ಕಾರಣವಾಗಿತ್ತು. ಈ ರೀತಿಯಾಗಿ ಅಲ್ಲಿ ಜನರು ಕಿರ್ಚ್ತಾ ಇದ್ರು. ಬೆಂಕಿಯ ಹುಂಡೆ ಅಲ್ಲಿ ಆವರಿಸಿತ್ತು. ದಟ್ಟ ಹೊಗೆ, ಉಷ್ಣಾಂಶ ಹೆಚ್ಚಾಗಿತ್ತು. ಇಷ್ಟೆಲ್ಲದರ ಮಧ್ಯೆ ಅವರು ಬದುಕು ಬಂದಿದ್ದು ಅಚ್ಚರಿಗೆ ಕಾರಣವಾಗಿತ್ತು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. 11A ಸೀಟ್ಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಅಂದ್ರೆ ಈಗ ತಜ್ಞರು ಹೇಳೋ ಪ್ರಕಾರ ಈ ಸೀಟ್ ಸೇಫೆಸ್ಟ್ ಸೀಟಾ? ದಿವ್ಯ, ಬಹಳ ಪ್ರಮುಖವಾಗಿ ಈ ಘಟನೆ ಆದ ಬಳಿಕ ಅಂದರೆ ಮೊನ್ನೆ ಅಹಮದಾಬಾದ್ ಘಟನೆ ಏನಿದೆ, ಈ ಘಟನೆ ಆದ ಬಳಿಕ ಸಾಮಾನ್ಯವಾಗಿ ಒಂದು ರೀತಿ ಘಟನೆಯಲ್ಲಿ ಬದುಕುಳಿದಂಥ ವಿಶ್ವಾಸ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಚ್ಚರಿಯಾದರೂ ಕೆಲವೊಂದು ಕಡೆ ಒಂದಷ್ಟು ಚರ್ಚೆಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಕಾರಣ ಅವರು ಕುಳಿತಿದ್ದಂಥ ಸೀಟ್ ಏನಿದೆ 11A ಸೀಟು ಈಗ ನಿಜಕ್ಕೂ ಕೂಡ ಅಷ್ಟೊಂದು ಸೇಫಾ ಅನ್ನುವಂಥ ಪ್ರಶ್ನೆಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕಾರಣ ಇಡೀ ವಿಮಾನ ಅಪಘಾತಕ್ಕೆ ಆಗುತ್ತೆ. ಆ ಅಪಘಾತ ಆಗ್ತಾ ಇದ್ದ ಕೂಡಲೇ ಅಲ್ಲಿದ್ದಂಥ 240ಕ್ಕೂ ಹೆಚ್ಚು ಜನ ಪ್ಯಾಸೆಂಜರ್ಸ್ ಏನಿರ್ತಾರೆ ಎಲ್ಲರೂ ಸಾವನ್ನಪ್ತಾರೆ. ವಿಶ್ವಾಸ್ ಒಬ್ಬರನ್ನು ಹೊರತುಪಡಿಸಿ ಪಕ್ಕದ ಅಂದರೆ ಎಮರ್ಜೆನ್ಸಿ ಡೋರ್ ಪಕ್ಕದಲ್ಲಿ ಇದ್ದಂತಹ ವಿಶ್ವಾಸ್ ಅವರ ಸೀಟ್ ಏನಿರುತ್ತೆ ಆ ಸಂದರ್ಭದಲ್ಲಿ ಅವರು ಕೆಳಭಾಗಕ್ಕೆ ಬಿದ್ದಿರ್ತಾರೆ. ನೆಲಮಹಡಿಯಲ್ಲಿ ಅಂದರೆ ಕಟ್ಟಡದ ನೆಲಮಹಡಿಯಲ್ಲಿ ಬಿದ್ದಿದ್ರು ಕೂಡ ಅವರಿಗೆ ಆ ಕ್ಷಣದಲ್ಲಿ ತಾನು ಬದುಕಿದ್ದೀನಿ ಅನ್ನುವಂಥ ಆ ನಂಬಿಕೆ ಇರೋದಿಲ್ಲ. ಬಟ್ ಆದರೆ ಅವರು ಬದುಕುಳಿದಿರ್ತಾರೆ. ಅದು ಅವ್ರಿಗೂ ಕೂಡ ಎಲ್ಲೋ ಒಂದು ರೀತಿ ಆಶ್ಚರ್ಯ ಆಗಿರುತ್ತೆ. ಇದು ಒಂದು ರೀತಿ ಮೊದಲನೇ ಕೇಸ್ ಅಲ್ಲ. ಈ ಹಿಂದೆ ಕೂಡ 1998ರಲ್ಲಿ ಇದೇ ರೀತಿಯಾದಂಥ ಕೇಸ್ ಒಂದು ಥೈಲ್ಯಾಂಡ್ನಲ್ಲಿ ಆಗಿರುತ್ತೆ. ಅಲ್ಲಿನ ವಿಮಾನ ಒಂದು ಇದೇ ರೀತಿ ಅಪಘಾತಕ್ಕೆ ಒಳಗಾದಂಥ ಸಂದರ್ಭದಲ್ಲಿ 101 ಜನ ಪ್ರಯಾಣಿಕರು ಸಾವನ್ನಪ್ಪಿರ್ತಾರೆ. ಬಟ್ ಆದರೆ ಆ ದೇಶದ ಒಬ್ಬ ಥಾಯ್ ಸಿಂಗರ್, ಜಸ್ಟ್ ಅವರಿಗೆ 20 ವರ್ಷ, ಅವರು ಎಲ್ಲೋ ಬೇರೆ ಕಡೆ ಟ್ರಾವೆಲನ್ನೇ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರು ಇದೇ ರೀತಿಯಾದಂಥ 11A ಸೀಟಲ್ಲಿ ಕೂತಿರ್ತಾರೆ. ಅವರು ಬದುಕುಳಿದಿರ್ತಾರೆ. ಅಂದರೆ ಅವರು ಕೂಡ ಎಮರ್ಜೆನ್ಸಿ ಡೋರ್ ಪಕ್ಕದಲ್ಲಿ ಇರುವಂತಹ 11A ಸೀಟಲ್ಲಿ ಅವರು ಕೂಡ ಕುಳಿತಿರ್ತಾರೆ. ಅವರು ಕೂಡ ಬದುಕಿರ್ತಾರೆ. ಅದಾದ ಬಳಿಕ ಈಗ ಮೊನ್ನೆ ಆಗಿರುವಂಥ ಘಟನೆ ಏನಿದೆ ಅದು ಎಲ್ಲೋ ಒಂದು ಕಡೆ ಥಾಯ್ ಸಿಂಗರ್ಗೂ ಕೂಡ ಘಟನೆ ಗೊತ್ತಾದ ಮೇಲೆ ಅದು ನಿಜಕ್ಕೂ ಅವ್ರಿಗೂ ಕೂಡ ಆಶ್ಚರ್ಯ ಆಗಿದೆ. ಎಲ್ಲೋ ಒಂದು ಕಡೆ ಇದು ಕೋಇನ್ಸಿಡೆನ್ಸ್ ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ. ಯಾಕಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ರಂಗ್ಸಕ್ ಅವರು ಕೂಡ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ನನಗೂ ಕೂಡ ಇದೇ ರೀತಿಯಾಗಿತ್ತು. ನಿಜಕ್ಕೂ ಈ ಸೀಟ್ ಎಲ್ಲೋ ಒಂದು ಕಡೆ ಮೃತ್ಯುಂಜಯ ಸೀಟ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಒಂದಷ್ಟು ಆಶ್ಚರ್ಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿಗೆ ಎಲ್ಲೋ ಒಂದು ಕಡೆ ಈ ಸೀಟ್ ಈಗ ಸೇಫೆಸ್ಟ್ ಸೀಟ್ ವಿಮಾನದಲ್ಲಿ ಅನ್ನುವಂಥ ಚರ್ಚೆಗಳು ಕೂಡ ಜೋರಾಗ್ತದೆ. ಮುಂದಿನ ದಿನದಲ್ಲಿ ಈ ಸೀಟ್ಗೆ ಬೇಡಿಕೆ ಹೆಚ್ಚಾದರೂ ಕೂಡ ಆಶ್ಚರ್ಯ ಪಡಬೇಕಿಲ್ಲ. ದಿವ್ಯಾ, ಥ್ಯಾಂಕ್ ಯು ರಾಘು ನಿಮ್ಮೆಲ್ಲ ಮಾಹಿತಿಗೆ. 11A ಸೀಟ್ನಲ್ಲಿ ಕುಳಿತಿದ್ದಂತಹ ಇಬ್ಬರು ಒಂದು ಕಡೆಯಲ್ಲಿ ಈಗ ಅಹಮದಾಬಾದ್ನಲ್ಲಿ ನಡೆದಂತಹ ದುರಂತದಲ್ಲಿ ವಿಶ್ವಾಸ್ ಅವರು ಅದೇ ಸೀಟ್ನಲ್ಲಿ ಕುಳಿತಿದ್ರು. ಅವರು ಈ ಇನ್ಸಿಡೆಂಟ್ನಿಂದ ಪಾರಾದರು. ಅದೇ ರೀತಿಯಾಗಿ ಹಿಂದೆ ಥೈಲ್ಯಾಂಡ್ನಲ್ಲಿ ಆದಂತಹ ಥಾಯ್ ಏರ್ವೇಸ್ನ ದುರಂತದಲ್ಲಿ ಸಾವನ್ನ ಗೆದ್ದು ಬಂದಂತಹ ರಂಗ್ಸಾಕ್ ಕೂಡ ಇದೇ ವಿಷಯವಾಗಿ ಈಗ ಮಾತನಾಡಿದ್ದಾರೆ.